ವಿಜೃಂಭಣೆಯಿಂದ ನಾಡ ಹಬ್ಬ ದಸರಾ, ಸಾಂಸ್ಕೃತಿಕ ದಸರಾ ಇದನ್ನು ಮಾಡಲಿಕ್ಕೆ ಇವತ್ತು ಅಧಿಕೃತವಾಗಿ ಅಂಬಾರಿ ಉತ್ಸವವನ್ನು ಮಾಡಲಿಕ್ಕೆ ಆನೆಗೆ ಪೂಜೆ ಮಾಡೋದ್ರ ಮೂಲಕ ಸಾಗರ್ ಚಾಮುಂಡಿ ದೇವಿಯನ್ನು ಹೊತ್ತು ಅಂಬಾರಿ ಉತ್ಸವಕ್ಕೆ ಹೆಚ್ಚು ಶಕ್ತಿಯನ್ನು ನೀಡ್ತಾ ಇದ್ದಾಳೆ. ಬಾಲಣ್ಣ ಮತ್ತು ಬಹದ್ದು 3 ಆನೆಗಳು ಕೂಡ ಪೂಜೆ ಮಾಡೋದ್ರ ಮೂಲಕ ನಾವು ಶಿವಮೊಗ್ಗ ನಗರಕ್ಕೆ ಬರಬೇಕು, ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತೇಳಿ 3 ಆನೆಗಳಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಪೂರ್ಣವಾದಂಥ ಏನು ಆಗಬೇಕು ಅದನ್ನೆಲ್ಲ ಯೋಚನೆಯನ್ನು ಮಾಡಿ ಆ ಒಂದು ಅಂಬಾರಿ ಉತ್ಸವಕ್ಕೆ ಶಕ್ತಿಯನ್ನು ಧಾರೆ ಎರಿತಾ ಇದ್ದಾರೆ. ಇವತ್ತು ನಾವು ಆಯುಕ್ತರು, ಈ ಹಿಂದೆ ಯಾರ್ಯಾರು ನಗರ ಪಾಲಿಕೆ ಸದಸ್ಯರಾಗಿದ್ದರು ಅವರೆಲ್ಲ ಪ್ರಮುಖರು, ಸದಸ್ಯರುಗಳು, ಉಳಿದಂತೆ ನಾಗರಿಕರು ಒಟ್ಟಿಗೆ ಸೇರಿ ಈ ಒಂದು ಉತ್ಸವಕ್ಕೆ ಕೊಡಬೇಕು ಅಂತೇಳಿ ಆಹ್ವಾನ ಕೊಡಲಿಕ್ಕೋಸ್ಕರ ನಾವು ಬಂದಿದ್ವಿ. ಆಹ್ವಾನವನ್ನು ಕೊಟ್ಟಿದ್ದೇವೆ, ಬರ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ 12ನೇ ತಾರೀಕಿನ ಅಂಬಾರಿ ಉತ್ಸವ ಚೆನ್ನಾಗಿ ಆಗತ್ತೆ ಅನ್ನೋದಕ್ಕೆ ಇವತ್ತಿನ ಪೂಜೆ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ಈ ಸರಿ ಜಂಬೂ ಸವಾರಿ ಸಾಗರ್ ಯಾವತ್ತೂ ಕೂಡ ಇದು ಮಾಡ್ಕೊಂಡು ಬರುತ್ತೆ. 3 ಗಂಡಾನೆಗಳು ಈ ಬಾರಿ ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕೂಡ ಯೋಚನೆಗಳನ್ನು ಮಾಡಿದೆ. ಹಾಗಾಗಿ ಈ ಬಾರಿ ಉತ್ಸವಕ್ಕೆ ಇನ್ನೊಂದಷ್ಟು ಮೆರುಗು ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ. ಹೋದ ಬಾರಿ 3 ಆನೆಗಳು ಒಟ್ಟಿಗೆ ಬರ್ತಾ ಇತ್ತು. ಈ ಬಾರಿ ಒಂದ್ರ ಹಿಂದೆ ಬರುತ್ತೆ ಅಂತ, ಒಂದರಿಂದ ಒಂದು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಧಿಕಾರಿಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಒಂದು ತಂಡಗಳ ರಚನೆ ಮಾಡಿದ್ದಾರೆ ಅವರು. ಯಾಕಂದರೆ ಇದೊಂದು ವ್ಯವಸ್ಥಿತವಾಗಿ ಆಗಬೇಕಾದಂಥ ಕಾರ್ಯ, ಯೋಚನೆ ಮಾಡಿ ಮಾಡಬೇಕಾದಂಥ ಕಾರ್ಯ. ಹಾಗಾಗಿ ಅದೆಲ್ಲದನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಡಾಕ್ಟ್ರು ಕೂಡ, ಉದಾಹರಣೆಗೆ ಡಾಕ್ಟ್ರು ಕೂಡ ಇಲ್ಲಿ ವಿನಯ್ ಅವರು ಇಲ್ಲೇ ಇದ್ದಾರೆ, ಹಾಗೆ DF ಅವರು ಇದ್ದಾರೆ, ನಮ್ಮ ಇನ್ನಾರೊಬ್ಬರು ವಲಯ ಅರಣ್ಯ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಇಡೀ ಶಿವಮೊಗ್ಗ ದಸರಾ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಬೇಕಾಗಿರೋಂಥ ಸಂಗತಿಯನ್ನು ಇವತ್ತಿಲ್ಲಿ ಯೋಚನೆ ಮಾಡಿದ್ದೇವೆ. ತಾವು ಕೂಡ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೀವಿ. ಸರ್ಕಾರದಿಂದ ಅನುದಾನಕ್ಕೆ ನಾವು ಕೇಳಿದ್ದೇವೆ, ಸರ್ಕಾರ ಕೊಡುತ್ತೆ. ಸರ್ಕಾರ ಅದರದ್ದೇ ಇತಿಮಿತಿಗಳಲ್ಲಿ ಸರ್ಕಾರ ಅನುದಾನ ಕೊಡುತ್ತೆ. ಆದರೆ ಶಿವಮೊಗ್ಗ ನಗರದ ನಾಗರಿಕರ ಕೆಲವು ಪ್ರಮುಖರ ಸಹಕಾರ ತಗೊಂಡು ಕೂಡ ಇದಕ್ಕೆ ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ನಾನು ಬೆಳಗ್ಗೆನೇ ಹೇಳಿದೆ ನಾನು, ಈ ಹಿಂದೆ ನಗರದ ನಾಗರಿಕರಿಂದ ದೇಣಿಗೆಯನ್ನು ಎತ್ತಿ ದಸರಾಕ್ಕೆ ಹೆಚ್ಚು ಶಕ್ತಿ ಕೊಟ್ಟಂಥದ್ದು ಹಿಂದಿನ ನಗರಸಭೆ ಅಧ್ಯಕ್ಷರಾಗಿದ್ದಂಥ ಪುಟ್ಟಪ್ಪನವರು, ಅದಕ್ಕೊಂದು ತಂಡ ಇತ್ತು, ಅವ್ರು ಮಾಡಿದ್ದು, ಅದನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇರೋವಂಥ ಇದರೊಳಗಡೆ ನಮ್ಮ ಹೋದ ಬಾರಿ ಏನು ಅನುದಾನ ಬಿಡುಗಡೆ ಮಾಡಿಕೊಂಡು ಕಾರ್ಯವನ್ನು ಮಾಡಿದ್ವಿ, ಅದಕ್ಕೆ ಪೂರಕ ಯೋಚನೆ ಆಗೋ ಹಾಗೆ ಎಲ್ಲೂ ಕೊರತೆ ಆಗಿದೆ ಅವರ ಹಾಗೆ ನಮ್ಮ ಆಯುಕ್ತರು ಕೂಡ ವಿಶೇಷವಾದಂಥ ರೀತಿಯಲ್ಲಿ ಯೋಚನೆ ಮಾಡಿ ಈ ಕಾರ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ. ಅದು ಅಧಿಕಾರಿಗಳು ನಿಶ್ಚಯ ಮಾಡ್ತಾರೆ. ಮೋಸ್ಟ್ಲಿ ನಾಳೆ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು. ನಾಳೆನೇ ಬಂದರೆ ನಾಳೆ ನಮ್ಮದು ದಸರಾ ಉದ್ಘಾಟನೆಯೂ ಕೂಡ ಆಗ್ತಾ ಇದೆ. ಅವರೊಂದು ಯೋಚನೆ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನನಗಿರೋ ಮಾಹಿತಿ ಪ್ರಕಾರ ನಾಳೆನೇ ಬೇಗ ಬಂದು ಅಲ್ಲಿ ತಾಲೀಮು ನಡೆಸಬೇಕು ಅಂತೇಳಿ ಈಗಾಗಲೇ ಸಿದ್ಧತೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ತಾಲೀಮು ಜಾಸ್ತಿ ಬೇಕು ಅನ್ನೋದು ಅವ್ರ ಅಪೇಕ್ಷೆ ಇದೆ. ಅದಕ್ಕೆ ತಕ್ಕಂತೆ ಅವರ 5 ಜನರ ತಂಡ ಏನು ನಿಶ್ಚಯ ಮಾಡ್ತಾರೋ ಅದಕ್ಕೆ ಪೂರಕವಾಗಿ ಆಗತ್ತೆ, ನಾಳೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಉಳಿದ ಸಂಗತಿ ಅವ್ರು ಹೇಳ್ತಾರೆ ಯಾವ್ದು ಬರುತ್ತೆ ಏನು ಅಂತೇಳಿ ಅಧಿಕಾರಿಗಳೇ ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.